ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಜಗಳೂರು ತಾಲೂಕಿನ ಕೆಸನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅವ್ಯವಸ್ಥಿತ ತಾಣವಾಗಿದೆ ಎಂದು ಎಸ್ಟಿಎಂಸಿ ಅಧ್ಯಕ್ಷರಾದ ರಮೇಶ್ ರವರು ಆರೋಪಿಸಿ ಮಾತನಾಡಿದರು. ರಮೇಶ್ ಅಂತ ಸರ್, ಎಸ್ಟಿಎಂಸಿ ಅಧ್ಯಕ್ಷರು. ಯಾವ ಕೆಸನಹಳ್ಳಿ ಸರ್. ನಮ್ಮ ಸ್ಕೂಲಲ್ಲಿ 9 ಜನ ಪೋಸ್ಟ್ ಐತೆ ಸರ್. 9 ಜನ ಟೀಚರ್ ಪೋಸ್ಟ್ ಐತಿ. 145 ಜನ ಮಕ್ಕಳು ಸ್ಟ್ರೆಂತ್ ಐತೆ ಸರ್. ಇರೋದು ಬರೀ 4 ಟೀಚರ್ಸ್. 4 ಟೀಚರಲ್ಲಿ ಮಕ್ಕಳಿಗೆ ಭಾಳ ತೊಂದರೆ ಆಗುತ್ತೆ. ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗುತ್ತೆ ಅಂದರೆ ಅದನ್ನ ಎಷ್ಟಿಷ್ಟು ಹೇಳೋಂಗಿಲ್ಲ ಸರ್. ಮಕ್ಕಳು ಭಾಳ ಹಿಂದುಳಿದು ಬಿಡ್ತಾರೆ ನಮ್ಮ ಶಾಲೆಯಲ್ಲಿ. ದಯಮಾಡಿ ನಮ್ಮ ಶಾಲೆಗೆ ಶಿಕ್ಷಕರನ್ನು ಕಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಡ್ತಾರೆ. ಮಳೆಗಾಲ ಆದರೆ ಮಕ್ಕಳಿಗೆ ಭಾಳ ತೊಂದರೆ ಆಗತ್ತೆ ಸರ್. ಕುತ್ಕೊಳಕ್ಕೆ ಮಾಡೋಕ್ಕೂ ಮಕ್ಕಳೆಲ್ಲ ಬಿಲ್ಡಿಂಗ್ಗಳೆಲ್ಲ ಕತ್ತರ ಸೋರ್ತಾವೆ. ಒಂದು ಬಿಲ್ಡಿಂಗೂ ಸರಿ ಇಲ್ಲ, ಎಲ್ಲ ಡೆಮಿನಿಷ್ ಆಗ್ಬೇಕು ಸರ್. ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯರು ಪ್ರತಿಯೊಬ್ಬರು ಬಂದು ಇದನ್ನು ಪರಿಶೀಲನೆ ಮಾಡಿ ಮಕ್ಕಳಿಗೆ ಒಂದು ಒಳ್ಳೇದು ಮಾಡಬೇಕಂದು ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್.